ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ, ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ GR ಸುಧಾಕರ್, ತರಬೇತಿ ಅಧಿಕಾರಿ ಅಮರೇಶ್, ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ರಾಜಯ್ಯ ಹಾಗೂ ವಿದ್ಯಾರ್ಥಿನಿಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. जय जनार्दना कृष्ण राधिकापते, जन विमोचना कृष्ण जन्म मोचना, गरुड वाहना कृष्ण गोपिकापते, नयन मोहना कृष्ण नीरजेक्षणा, नयन मोहना कृष्ण नीरजेक्षणा. ಭಾರತದಲ್ಲಿ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ನಾವು ಎಲ್ಲರೂ ಆಚರಿಸುತ್ತೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಹೊಸ ಮತದಾರರ ನೋಂದಣಿ ಮಾಡುವುದು, ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಮತ್ತು ಮತದಾರರು ಚುನಾವಣೆಗಳಲ್ಲಿ ಮತ್ತು ಮತದಾನದಲ್ಲಿ ಭಾಗವಹಿಸುವಂತಹ ಮೌಲ್ಯಗಳನ್ನು ಎತ್ತಿ ತೋರಿಸುವಂತಹ ರಾಷ್ಟ್ರೀಯ ಮತದಾರರ ಕಾರ್ಯಕ್ರಮ ಇದಾಗಿದೆ. 2026ರ ರಾಷ್ಟ್ರೀಯ ಮತದಾರರ ಒಂದು ಧ್ಯೇಯ ವಾಕ್ಯ ಏನೆಂದರೆ ನನ್ನ ಭಾರತ ನನ್ನ ಮತ, ಮೈ ಇಂಡಿಯಾ ಮೈ ವೋಟ್. ಇಂತಹ ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿದ್ದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳು, ದಾಕ್ಷಾಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಧನ್ಯವಾದಗಳು. ಈ ದಿನ ನಾವು ನ್ಯಾಷನಲ್ ವೋಟರ್ಸ್ ಡೇನ ಆಚರಣೆ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದ್ವಿ. ವೋಟರ್ಸ್ ಡೇದು ಇಂಪಾರ್ಟೆನ್ಸ್ ನಾವು ತಿಳಿಬೇಕು ಅಂದ್ರೆ ಫಸ್ಟ್ ಫ್ರೀಡಮ್ದು ಇಂಪಾರ್ಟೆನ್ಸ್ ನಾವು ತಿಳ್ಕೊಬೇಕಾಗುತ್ತೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರೋದು ಯಾವತ್ತು ಅಂತ ನಾವು ಕೇಳಿದ್ರೆ 15th August 1947 ಅಂತ ನಾವೆಲ್ಲರೂ ಹೇಳ್ತೀವಿ, ಹೌದಾ? ಆದ್ರೆ ನಾವು ಸ್ವತಂತ್ರ ಯಾವ ದಿನ ಕಳ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ಯಾರನ್ನಾದ್ರೂ ಕೇಳಿದ್ರೆ ಯಾರಾದ್ರೂ ಹೇಳ್ತೀರಾ?
ಸ್ವತಂತ್ರನ ನಾವು ಯಾವತ್ತು ಕಳ್ಕೊಂಡ್ವಿ ಅಂದ್ರೆ, ನಮ್ಮ ಫಂಡಮೆಂಟಲ್ ಫ್ರೀಡಮ್ಸ್ನ ನಾವು ಯಾವತ್ತು ಕಳ್ಕೊಂಡ್ವೋ ಅವತ್ತಿನ ದಿನ ಸ್ವತಂತ್ರನ ಕಳ್ಕೊಂಡ್ವಿ. ಯಾವತ್ತು ಕಳ್ಕೊಂಡ್ವಿ ಅಂದ್ರೆ, ಕಾಲಕ್ರಮೇಣ ಒಂದೊಂದೇ ಆಕ್ಟ್ಗಳನ್ನ ಬ್ರಿಟಿಷ್ ಅವರು ತರ್ತಾರೆ. ನಮ್ಮ ಸ್ವತಂತ್ರಗಳಲ್ಲಿ ಇರುವಂತಹ ಹಕ್ಕುಗಳನ್ನ, ಒಂದೊಂದು ಹಕ್ಕುಗಳನ್ನ ಕಸ್ದುಕೊಂಡು ಹೋಗ್ತಾರೆ ಕಾಲಕ್ರಮೇಣ. ಅಂದ್ರೆ 1860ರಿಂದ ಈಚೆಗೆ ಒಂದೊಂದೇ ಆಕ್ಟ್ಗಳನ್ನ ನಾವು ಹೇಳ್ಕೊಂಡು ಹೋದ್ವಿ ಅಂತಂದ್ರೆ, ಫಂಡಮೆಂಟಲ್ ಫ್ರೀಡಮ್ಸ್ ಅಂತ ಏನ್ ನಮಗೆ ಅಧಿಕಾರ ಕೊಟ್ಟಿರ್ತಾರೋ ಅದನ್ನೆಲ್ಲಾನು ಒಂದೊಂದೇ ಕಸ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ ಅವ್ರು ಹೇಳೋದು, ನಮ್ಮ ಫ್ರೀಡಮ್ಗಳನ್ನ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನಮ್ಮನ್ನ ನೀವು ಬ್ರಿಟಿಷರೇ ನಮ್ಮನ್ನ ಬಿಟ್ಟು ಹೋಗಿ ಅಂತ ಅನ್ನೋದಕ್ಕಿಂತ ಮುಂಚೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಮೊದಲನೇ ಚಳುವಳಿಗಳಾಗಿರ್ಲಿಲ್ಲ. ನಮಗೆ ಮೊದಲನೇ ನಮ್ಮ ಡಿಮ್ಯಾಂಡ್ಗಳಿದ್ದು ನಮ್ಮ ಫ್ರೀಡಮ್ಗಳನ್ನ ವಾಪಸ್ ಕೊಡಿ ಅಂತ. ಈ ಫ್ರೀಡಮ್ ಮೂವ್ಮೆಂಟ್ಗೂ ಮತ್ತೆ ವೋಟರ್ಸ್ ಡೇಗೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ನಾನು ನೋಡಿ, ನಮ್ಮ ಸಂವಿಧಾನ ರಚನೆ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗ್ ಕರಡು ಪ್ರತಿನ ಒಂದನ್ನ ರೆಡಿ ಮಾಡ್ತಾರೆ. ಕರಡು ಪ್ರತಿ ರೆಡಿ ಮಾಡಿದಾಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ವೋಟ್ ಯಾರು ಕೊಡ್ಬೇಕು ಅಂತ. ಅನಕ್ಷಸ್ತ್ರ ಇರ್ತಾರೆ, ಅವ್ರಿಗೆ ಸಹಿ ಮಾಡೋದಕ್ಕೆ ಬರಲ್ಲ, ಓದೋದಕ್ಕೆ ಬರೋದಿಲ್ಲ, ಅವ್ರಿಗೆ ನೀವು ಮತದಾರರ ಹಕ್ಕು ಕೊಡಕ್ಕಾಗತ್ತ? ಅಮೆರಿಕ ಸ್ವತಂತ್ರ ಬಂದ್ಮೇಲೆ ಸುಮಾರು 200 ವರ್ಷಗಳ ಕಾಲ ಕರಿ ಜನಾಂಗದವ್ರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಮತದಾರರ ಹಕ್ಕು ಕೊಟ್ಟಿರ್ಲಿಲ್ಲ. ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಅದೇ ರೀತಿ ನಾವೇನಾದ್ರೂ ಮಾಡ್ಬೇಕಾಗತ್ತಾ? ಹಕ್ಕನ್ನ ಹೆಣ್ಣು ಮಕ್ಕಳಿಗೆ ಹಕ್ಕು ಕೊಡ್ಬೇಕಾ ಬೇಡವಾ? ಇದೆಲ್ಲ ಪ್ರಶ್ನೆ ಬರುತ್ತೆ. ಬಂದಾಗ ಫಸ್ಟ್ ಇದನ್ನ ಅಪೋಸ್ ಮಾಡಿದಂಥವ್ರು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ಗೆ ಸಪೋರ್ಟ್ ಮಾಡಿದಂಥವ್ರು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಎಲ್ಲಾರ್ಗು ಮತ ಕೊಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇರಬೇಕು. ಆ ಮತ ಕೊಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗತ್ತೆ ಅಂತ ಹೇಳ್ತಾರೆ. ಈಗ ಮತ ಕೊಡೋದ್ರ ಬಗ್ಗೆ ನಾವು ಕೇಳಿದ್ವಿ. ಈಗ ನೀವು ಪ್ರತಿಜ್ಞೆ ಕೂಡ ತಗೊಂಡ್ರಿ ಅಲ್ವಾ? ಈಗ ಮತದ ಇಂಪಾರ್ಟೆನ್ಸ್ ನ ನಿಮ್ಗೆ ಹೇಳಿದೀನಿ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಯಾಕೆ ಬಂತು ಅಂತ ಹೇಳಿದೀನಿ. ಆದ್ರೆ ಅದ್ರ ಜೊತೆಗೆ ಇವತ್ತೊಂದು ಪ್ರತಿಜ್ಞೆ ತಗೊಂಡ್ರಿ. ಈ ಪ್ರತಿಜ್ಞೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಗಳಿದೆ. ನಿರ್ಭೀತಿಯಿಂದ ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಇವನ್ನೆಲ್ಲ ಯಾವುದಕ್ಕೂ ಪ್ರೇರೇಪಣೆಗಳನ್ನು, ದಾಕ್ಷಿಣ್ಯಗಳನ್ನು ಪ್ರಭಾವಿತರಾಗದೆ ಅಂತ ಬಿಟ್ಟು ಹೇಳಿದ್ದಾರೆ. ಹೌದಾ? ಇಲ್ಲಿ ಯಾಕೆ ಇದನ್ನ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ 30ನೇ ತಾರೀಕು ನಮ್ಮಲ್ಲಿ ಸ್ವಚ್ಛತಾ ದಿನಾಚರಣೆ ಇದೆ, ಜನವರಿ 30ಕ್ಕೆ. ಹೌದಾ? ಎಲ್ರಿಗೂ ಗೊತ್ತಿದೆ. ಎಲ್ರು ನೋಡ್ಬಿಟ್ಟು ಪರ್ಕೆ ಹಿಡಿದು ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಹೌದಾ? ಸ್ವಚ್ಛತೆ ದಿನಾಚರಣೆಗೂ ಮತ್ತೆ ನಮ್ಮ ಮತಕ್ಕೂ ಸಂಬಂಧ ಇದೆ. ಸ್ವಚ್ಛತೆಗೂ ಮತ್ತೆ ನಮ್ಮ ದೇಶದ ಕರಪ್ಷನ್ಗೂ ಸಂಬಂಧ ಇದೆ. ಇದು ಯಾರಾದ್ರೂ ಯೋಚನೆ ಮಾಡಿದ್ರಾ? ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಮಾಗಡಿನಲ್ಲಿ ಇರೋದ್ರಿಂದ ನಿಮ್ಗೆ ಇದು ಬೇಗ ಅರ್ಥ ಆಗತ್ತೆ. ಈಗ ಬೆಂಗಳೂರಿಂದ ಒಂದು ಮೆಟ್ರೋ ಲೈನ್ ಆಗ್ತಾ ಇದೆ. ಮೆಟ್ರೋ ಲೈನು ಸರ್ಕಾರದ ದುಡ್ಡು, ಪಬ್ಲಿಕ್ ಮನಿ. ಆ ಮೆಟ್ರೋ ಲೈನ್ ಅನ್ನ ತಗೊಂಡು ಮಾಗಡಿವರೆಗೂ ತಗೊಂಡ್ಬರ್ತಾರೆ. ಮಾಗಡಿನಲ್ಲಿ ಒಂದು ಅಕ್ಕಪಕ್ಕದ ಜಮೀನುಗಳು, ಮೆಟ್ರೋ ಲೈನ್ ಎಲ್ಲ ಆಗುತ್ತೋ ಅದು ಅಕ್ಕಪಕ್ಕ ಜಮೀನುಗಳೆಲ್ಲನೂ ರೇಟ್ ಜಾಸ್ತಿ ಆಗುತ್ತೆ. ಈಗ ಮೊದಲನೇ ಪ್ರಶ್ನೆ ಬರುತ್ತೆ, ಮೆಟ್ರೋ ಹಾಕ್ತಾ ಇರೋದು ಸರ್ಕಾರದ ದುಡ್ಡಿಂದ. ಹೌದಾ? ಸರ್ಕಾರದ ದುಡ್ಡಿಂದ ಸರ್ಕಾರ ಮೆಟ್ರೋ ಲೈನ್ ಹಾಕ್ದಾಗ ಅಕ್ಕಪಕ್ಕದ ಜಮೀನುಗಳು ರೇಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಆ ರೇಟ್ ಎಸ್ಕಲೇಷನ್ ಬೆನಿಫಿಟ್ ನಮ್ಮ ಸರ್ಕಾರಕ್ಕೆ, ನಮ್ಮ ಪಬ್ಲಿಕ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ನಮ್ಗೆ ಕೊಡಬೇಕು ಅಂತ ಅನ್ನೋದು ಬರುತ್ತೆ. ಈಗ ನೀವು ಇದು ವೆಸ್ಟರ್ನ್ ನೇಷನ್ಸ್ ನೀವು ತಗೊಂಡ್ರಿ ಅಂದ್ರೆ, ವೆಸ್ಟರ್ನ್ ನೇಷನ್ ಅಲ್ಲಿ ಯಾವ್ದಾದ್ರು ಒಂದು ರೋಡ್ ಮಾಡೋದಕ್ಕೆ ಅಂದ್ರೆ ಅಕ್ಕಪಕ್ಕ ಇರುವಂತ ಜಮೀನುಗಳನ್ನೆಲ್ಲ ತಗೊಂಡ್ಬಿಡ್ತಾರೆ. ಅಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಎಲ್ಲ ಆ ಜಮೀನುಗಳನ್ನ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಹಂಗಲ್ಲ. ಒಂದು ರೋಡ್ ಮಾಡಿದ್ವಿ ಅಂದ್ರೆ ಅಲ್ಲಿರುವಂತ ಮಾಲೀಕರಿಗೆ ಹಕ್ಕು ಕೊಡ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಒಂದು ಪದ್ಧತಿ ಮಾಡಿದೆ. ಏನದು ನೋಡಿ, ನೀವು ಲೇಔಟ್ ಮಾಡ್ತೀರಾ, ಸೈಟ್ಗಳು ಮಾಡ್ತೀರಾ, ಮಾಡ್ಕೊಳ್ಳಿ. ಆದ್ರೆ ಆ ಲೇಔಟ್ ಅಲ್ಲಿ, ಆ ಸೈಟ್ ಅಲ್ಲಿ 30% ನೀವು ರೋಡ್ಗಳು, ಪಾರ್ಕ್ಗಳು ಮತ್ತೆ ಸ್ಯಾನಿಟೇಷನ್ಗೆ ಎಲ್ಲದಕ್ಕೂ ನೀವು ಕಾಯ್ದಿರಿಸ್ಬೇಕು, ಎಲ್ಲ ಕರೆಕ್ಟಾಗಿ ಮಾಡ್ಬೇಕು ಅಂತ ಹೇಳುತ್ತೆ. ಇವತ್ತೇನಾಗ್ತದೆ, ಎಲ್ಲ ಪಾರ್ಕ್ಗಳು ಸೈಟ್ಗಳಾಗಿದೆ. ಎಲ್ಲ ರೋಡ್ಗಳಲ್ಲೂ ನಿಮ್ಗೆ ಕರೆಕ್ಟಾಗಿ ಸ್ವಚ್ಛತೆ ಕಾಪಾಡೋ ನಿಟ್ಟಿನಲ್ಲಿ ರೋಡ್ಗಳನ್ನ ಅಗಲವಾಗಿ ಮಾಡಿಲ್ಲ. ಜೊತೆಯಲ್ಲಿ ಅಲ್ಲಿ ಮೋರಿಗಳು ಮಾಡೋದಕ್ಕೂ ಅನುಕೂಲ ಮಾಡಿಲ್ಲ. ಇದು ನಮ್ಮ ಪಬ್ಲಿಕ್ ಮನಿ ಪೋಲಾಗ್ತಾ ಇರೋದು. ಇವತ್ತಿನ ದಿನ ನೀವೆಲ್ಲರೂ ITI ಇಂಡಸ್ಟ್ರಿನಲ್ಲಿ ಇದ್ದೀರಾ. 1990s ವರ್ಗುನು ITI ಅಂತಂದ್ರೆ ಎಲ್ರಿಗೂ ಕೆಲಸ ಕೊಡುವಂತ ಒಂದು ಇಂಡಸ್ಟ್ರಿ ಆಗಿತ್ತು.
ITI-ನಿಂದ ಯಾರ್ಯಾರು ಹೊರಗಡೆ ಬರ್ತಾ ಇದ್ರು, ಪ್ರಾಡಕ್ಟ್ಗಳು ಯಾರ್ಯಾರು ಹೊರಗಡೆ ಬರ್ತಾ ಇದ್ರು, ಅವ್ರಿಗೆ ಮ್ಯಾಕ್ಸಿಮಮ್ ಸಂಬಳ ಬರ್ತಾ ಇತ್ತು. ಇವತ್ತೇನು ನೀವು IT ಇಂಡಸ್ಟ್ರೀಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ, ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಏನ್ ಸಂಬಳ ಬರ್ತಾ ಇತ್ತು ಆ ಸಂಬಳ ನಿಮ್ಗಳಿಗೆ ಬರ್ತಾ ಇತ್ತು. ಅದನ್ನ ಕಳ್ಕೊಂಡಿದ್ದ ಕಾರಣ ಏನ್ ಗೊತ್ತಾ? 1990ರಲ್ಲಿ ನಮ್ಮ ಗ್ಲೋಬಲೈಸೇಷನ್ ನಾವು ಮಾಡಿದಾಗ ಮೆಜಾರಿಟಿ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲಾನು ಚೈನಾಗೆ ಹೋಯ್ತು. ಚೈನಾಗೆ ಹೋದಾಗ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳಿಲ್ಲ. ಕೆಲಸ ಕೊಡೋದಕ್ಕೆ ITI ಅವರಿಗೆ ಕೆಲಸಕ್ಕೆ ಸ್ವಲ್ಪ ತೊಂದರೆ ಆಯ್ತು. ಈಗ ಈ ಒಂದು ತೊಂದರೆ ಆಗ್ಬೇಕಾದ್ರೆ ಸರ್ಕಾರದ ಡಿಸಿಷನ್ ಇರ್ಬೋದು ಅದು, ಆದ್ರೆ ಜನರ ಡಿಸಿಷನ್ ಅಲ್ಲ ಅದು. ಅರ್ಥ ಆಯ್ತಾ? ಇವತ್ತು ನಮ್ಮ ಗ್ಲೋಬಲೈಸೇಷನ್ ಆಗ್ಲಿ ಅಥವಾ ನಮ್ಮ ದೇಶದ ಮೇನ್ ಪಾಲಿಸಿ ಮ್ಯಾಟರ್ಸ್ ನಾವೇನಾದ್ರೂ ಡಿಸಿಷನ್ ತಗೋಬೇಕು ಅಂದ್ರೆ ಅಲ್ಲಿರುವಂತ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡಿರುವಂತ MP-ಗಳು ತಗೊಂತಾರೆ ಹೊರತು ನಮ್ಮ ದೇಶದ ಪ್ರಜೆಗಳು ತಗೊಳೋದಿಲ್ಲ. ಈ ಒಂದು ಡಿಸಿಷನ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಗಳನ್ನ ನಮ್ಮ ಪ್ರಜೆಗಳ ವಿರುದ್ಧ ತಗೊಳ್ಳೋಂಥ ಸರ್ಕಾರದಲ್ಲಿರುವಂತ ಕೆಲವು ವ್ಯಕ್ತಿಗಳನ್ನ ನಾವೇನಾದ್ರೂ ಆಯ್ಕೆ ಮಾಡಿ ನಾವು ಅಲ್ಲಿ ಕೂಡ್ಸಿದ್ವಿ ಅಂದ್ರೆ ನಮಗೆ ಗೊತ್ತಿಲ್ದಿರ ಇರೋ ರೀತಿನಲ್ಲಿ ನಮ್ಮ ಹಕ್ಕುಗಳು ಹೋಗುತ್ತದೆ. ಇವತ್ತಿನ ಉದಾಹರಣೆಗೆ ಅಂದ್ರೆ ಅಮೆರಿಕಾದವರು ಕೆಲವು ಟ್ರೇಡ್ಗಳನ್ನ ನಮ್ಮ ಜೊತೆ ಮಾಡಿ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ರಿಲೇಟೆಡ್ ಕೆಲವು ಕ್ಲಾಸ್ಗಳಾಗ್ತಿವೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿದೆ, 2 ವರ್ಷಗಳ ಹಿಂದೆ ರೈತರು ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡಿದ್ರು. ಅದಕ್ಕೆ ಕಾರಣ 98ನೇ ಇಸ್ವಿನಲ್ಲಿ ಗೌರ್ಮೆಂಟ್ ಟು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಯಾವುದೋ ಒಂದು ಅಗ್ರಿಮೆಂಟ್ ಆಗಿತ್ತು. ಸೊ 98ನೇ ಇಸ್ವಿನಲ್ಲಿ IAS ಆಫೀಸರ್ಸ್ ಮಾಡಿರುವಂತ ಅಗ್ರಿಮೆಂಟ್ ನಾವು ರೈತರು ಅದನ್ನ ಫಾಲೋ ಮಾಡ್ಬೇಕಾ ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ನೀವು ವೋಟ್ ಆಗೋ ಕ್ಯಾಂಡಿಡೇಟ್ಸ್ ಇದಾರಲ್ಲ, ಅವರೆಲ್ಲ ಅಪೋಸ್ ಮಾಡುವಂತ ಕ್ಯಾಂಡಿಡೇಟ್ಸ್ ಇದ್ರು ಅಂದ್ರೆ, ನಿಮ್ಮನ್ನ ಕರೆಕ್ಟ್ ಆಗಿ ನಿಮ್ಮನ್ನ ರೆಪ್ರೆಸೆಂಟ್ ಮಾಡುವಂತ ಕ್ಯಾಂಡಿಡೇಟ್ಸ್ ಇದ್ರು ಅಂದ್ರೆ ನಮ್ಮ ಫ್ರೀಡಮ್ಗಳನ್ನ ನಾವು ಯಾವ್ದು ಕಳ್ಕೊಳೋದಿಲ್ಲ. ನಾನೀಗ ಅವಾಗಲೇ ಫಸ್ಟ್ ಪ್ರಶ್ನೆ ಕೇಳಿದೆ, ಯಾವಾಗ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಸ್ವತಂತ್ರ ನಾವು ಕಳ್ಕೊಂಡ್ವಿ ಅಂತ. ನಮ್ಮ ಭಾರತದಲ್ಲಿ ನಾವು ಸ್ವತಂತ್ರ ಯಾವಾಗ ಕಳ್ಕೊಂಡ್ವಿ ಅಂದ್ರೆ ನಮ್ಮ ರೈಟ್ಸ್ ನ ಕಸ್ಕೊಂಡ್ಬೇಕಾದ್ರೆ ಅವಾಗ ಅಪೋಸ್ ಮಾಡುವಂತ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮ ರೈಟ್ಸ್ ಅನ್ನು ಕಳ್ಕೊಂಡ್ವಿ. ಇವತ್ತು ಸಂವಿಧಾನದಲ್ಲಿ ನಿಮ್ಗೆ ವೋಟರ್ಸ್ ರೈಟ್ ಕೊಟ್ಟಿದ್ದಾರೆ, ರೈಟ್ ಟು ವೋಟ್ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ನೀವು ವೋಟ್ ಹಾಕ್ತೀರಾ, ಫಸ್ಟ್ ವೋಟ್ ಹಾಕ್ದಾಗ ಫಸ್ಟ್ ನೀವು ಯೋಚನೆ ಮಾಡ್ಬೇಕಾಗಿರೋದು, ಈ ಕ್ಯಾಂಡಿಡೇಟ್ ನನ್ನ ರೈಟ್ಸ್ಗಳನ್ನ ನಾನು ಯೋಚನೆ ಮಾಡುವಂತ ಒಂದು ಸಿದ್ಧಾಂತವನ್ನ ಇವ್ರು ಕಾಪಾಡ್ತಾರ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ಕಾಪಾಡ್ದಿರಾ ಇದ್ರೆ ನಾಳೆ ಬೆಳಗ್ಗೆ ನೀವು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಆಗುತ್ತೆ. ನಮ್ಮ ಸಂವಿಧಾನನ ಮಾಡ್ಬೇಕಾದ್ರೆ ಪ್ರಶ್ನೆ ಬರುತ್ತೆ, ಒಂದು ಸಿಂಗಲ್ ಪಾರ್ಟಿ ಸಿಸ್ಟಮ್ ಮಾಡೋಣ, 2 ಪಾರ್ಟಿ ಸಿಸ್ಟಮ್ ಮಾಡೋಣ, 3 ಪಾರ್ಟಿ ಸಿಸ್ಟಮ್ ಮಾಡೋಣ, ಅಥವಾ ಮಲ್ಟಿ ಪಾರ್ಟಿ ಸಿಸ್ಟಮ್ ಮಾಡೋಣ ಅಂತ ಕೇಳ್ತಾರೆ. ಅಮೆರಿಕಾದಲ್ಲಿ 2 ಪಾರ್ಟಿ ಇದೆ, ಹೌದಾ? 2 ಪಾರ್ಟಿ ಇದೆ. 3 ಪಾರ್ಟಿಗಳನ್ನ ಮಾಡ್ಬಿಟ್ರೆ ಸಾಕಲ್ವಾ? ಎಲ್ಲಾ ಜನಾಂಗದವ್ರು, ಎಲ್ಲಾ ವರ್ಗದವ್ರಿಗೂ ಕವರ್ ಆಗುತ್ತಲ್ವಾ ಅಂತ ಕೇಳ್ತಾರೆ. ಅವಾಗ ಅಲ್ಲಿ ಕೂಡ ಅಂಬೇಡ್ಕರ್ನ ಇಂಪಾರ್ಟೆನ್ಸ್ ಇಲ್ಲಿ ಬರುತ್ತೆ. ಹೇಳ್ತಾರೆ ಅಂಬೇಡ್ಕರ್, ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿಗಳಿದೆ, ಬೇರೆ ಬೇರೆ ಜನಾಂಗಗಳಿದೆ, ಬೇರೆ ಬೇರೆ ಭಾಷೆಗಳಿದೆ. ನಮ್ಮಲ್ಲಿ ಇರುವಂತ ಡೈವರ್ಸಿಟಿ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಆದ್ರಿಂದ ಮಲ್ಟಿ ಪಾರ್ಟಿ ಸಿಸ್ಟಮ್ ನಾವು ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ನೀವು ಪಾರ್ಟಿಗಳನ್ನ ಇಂಪಾರ್ಟೆನ್ಸ್ ಕೊಡಬೇಡಿ. ಪಾರ್ಟಿಗಳಿಗೆ ಚಿಹ್ನೆಗಳು ಮಾತ್ರ, ಕ್ಯಾಂಡಿಡೇಟ್ಸ್ಗೆ ಚಿಹ್ನೆಗಳು ಕೊಡೋದನ್ನ ಮಾತ್ರ ಕೊಡಿ. ಕ್ಯಾಂಡಿಡೇಟ್ಸ್ ನ ಹೆಸರಲ್ಲಿ ಮಾತ್ರ ಅವ್ರು ವೋಟ್ ಹಾಕ್ಲಿ, ಕ್ಯಾಂಡಿಡೇಟ್ಸ್ ನೋಡ್ಕೊಂಡು ವೋಟ್ ಹಾಕ್ಲಿ, ಆಮೇಲೆ ಆ ಚಿಹ್ನೆ ಬೇಸಿಸ್ ಮೇಲೆ ಕ್ಯಾಂಡಿಡೇಟ್ಸ್ ಬರ್ಲಿ ಹೊರಗೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಪಾರ್ಟಿ ಸಿಸ್ಟಮ್ ಅನ್ನೋದಿಲ್ಲ. ಪಾರ್ಟಿಯ ನಮ್ಮ ಒಂದು ಸಿಂಬಲ್ ನ ಉಪಯೋಗಿಸ್ಕೊಳೋದಕ್ಕೆ ಒಬ್ಬ ಕ್ಯಾಂಡಿಡೇಟ್ ಕೊಡ್ತಾರೆ. ನೀವು ವೋಟ್ ಹಾಕ್ಬೇಕಾದ್ರೆ ನಾನು ಈ ಪಾರ್ಟಿಗೆ ಹಾಕ್ತೀನಿ, ಇದೇ ಒಂದು ಸಿಸ್ಟಮ್ಗೆ ಹಾಕ್ತೀನಿ ಅಂತಂದ್ರೆ ಅಲ್ಲಿ ಮೋಸ ಹೋಗ್ತಾರೆ. ಫಸ್ಟ್ ಯಾವ ಕ್ಯಾಂಡಿಡೇಟು ಹಾನೆಸ್ಟ್ ಆಗಿದ್ದಾನೆ, ಯಾವ ಕ್ಯಾಂಡಿಡೇಟು ಡಿಸಾನೆಸ್ಟ್ ಆಗಿದ್ದಾನೆ ಅಂತ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ರಾಷ್ಟ್ರೀಯ ಮತದಾನ ದಿನಾಚರಣೆನ ಭಾರತ ದೇಶದಲ್ಲಿ 2011 ಜನವರಿ 25ನೇ ತಾರೀಕು ಮೊದಲನೇ ಬಾರಿಗೆ ಆಚರಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಜಗತ್ತಿನ ಎಲ್ಲ ಆದ್ಯತೆಯುಳ್ಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರ ಸಾರನ ಸಮರಿ ಅಂತ ಇರ್ತದಲ್ಲ, ನಿಮ್ಮಲ್ಲಿ ಪಾಠಕ್ಕೆ ಒಂದು ಸಮರಿ ಇರ್ತದೆ, ಅದಕ್ಕೆ ಸಂಕ್ಷಿಪ್ತವಾಗಿ ಆ ಸಾರನೆಲ್ಲ ನಾವು ತಗೊಂಡು ನಮ್ಮದೇ ಆದಂತ ಒಂದು ಬೃಹತ್ತಾದ ಸಂವಿಧಾನ ರಚನೆ ಮಾಡ್ಕೊಂಡಿದ್ದೀವಿ. ಬೃಹತ್ತಾದ ಸಂವಿಧಾನ, ಜಗತ್ತಿನಲ್ಲೇ ಅತೀ ದೊಡ್ಡ ಸಂವಿಧಾನ ಭಾರತ ದೇಶದ ಸಂವಿಧಾನ.
ಅಂದ್ರೆ ಎಲ್ಲ ದೇಶದಾಗಿರ್ತಕ್ಕಂಥ ಯಾವುದು ಒಳ್ಳೇದಿದೆ, ಯಾವುದು ನಾಗರಿಕರಿಗೆ, ಯಾವ ಜನಗಳಿಗೆ, ಯಾವ ದೇಶದ ಪ್ರಜೆಗಳಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಎಲ್ಲರೂ ನಾವು ಅನ್ಕೊಂಡಿದೀವಿ ಅಂತ ಬರೆದಿದ್ರು. ಅದನ್ನೆಲ್ಲ ನೋಡಿ ಬರ್ಕೊಂಡಂಥದ್ದು ನಾವು. ದೊಡ್ಡ ಸಂವಿಧಾನ, ಅದರಲ್ಲಿ ನಮಗೆ ಹಕ್ಕುಗಳು ಕೊಟ್ಟಿದ್ದಾರೆ, ಕರ್ತವ್ಯಗಳು ಕೊಟ್ಟಿದ್ದಾರೆ. ಇಲ್ಲಿ ತನಕ ನಾನು ಕಂಡಂಗೆ ನಾವೆಲ್ಲ ಚಲಾಯಿಸಿದ್ದು ಹಕ್ಕುಗಳ ಬಗ್ಗೆ ಮಾತ್ರ. ಕರ್ತವ್ಯನ ಕೇಳಕ್ಕೂ ಹೋಗಲ್ಲ, ಚಲಾಯಿಸೋದು ಬೇಡ, ಮಾಡೋದು ಬೇಡ. ನಾವು ಎರಡೂ ಮಾಡಬೇಕು. ಹಕ್ಕು ಮತ್ತು ಕರ್ತವ್ಯ ಒಂದೇ ನಾಡಿನ ಎರಡು ಮುಖಗಳಿದ್ದಂತೆ. ನಾವೆಲ್ಲ ಈ ದೇಶದ ನಾಗರಿಕರು. ಕರ್ತವ್ಯನೂ ಕೂಡ ನಾವು ಅಷ್ಟೇ ನಿಟ್ಟಿನಲ್ಲಿ ಪಾಲನೆ ಮಾಡಬೇಕು. ಈ ಒಂದು ನಮಗೆಲ್ಲ ಮತದಾನ ಬರ್ತಾ ಇದೆ ಈಗ, ಅದ್ರ ಮಹತ್ವ ಏನು, ಅದನ್ನ ಯಾಕೆ ಚಲಾಯಿಸ್ಬೇಕು ನಾವು, ಅದರಿಂದ ನಮ್ಗಾಗ್ತಕ್ಕಂಥ ಉಪಯೋಗ ಏನು, ಈ ಎಲ್ಲ ವಿಚಾರಗಳನ್ನು ತಾವು ತಿಳ್ಕೊಳ್ಳಿ, ಅದರಿಂದ ಉಪಯೋಗ ಆಗಲಿ, ನಿಮಗೆ ಮತ ಚಲಾವಣೆ ಬಗ್ಗೆ ಮಹತ್ವ ಏನು ಅಂತ ಗೊತ್ತಾಗಲಿ. ಗೊತ್ತಾಯ್ತಲ್ಲ, ಈಗ ನಾವು ಮತ ಚಲಾಯಿಸೋದು ನಮ್ಮ ಪ್ರತಿನಿಧಿಯಾಗಿ ನಮ್ಮ ವಾಯ್ಸ್ನ ಸಂಸತ್ತಲ್ಲಿ ಮಾತಾಡ್ಲಿ. ನಮ್ಮ ಮಾಗಡಿ ಭಾಗದಲ್ಲಿ ರಾಗಿ ಬೆಳೆ ಇದೆಯಪ್ಪ, ತುಂಬಾ ತೊಂದರೆ ಇದೆ ರೈತರು, ಅವರಿಗೆ ನೀವು ಬೆಂಬಲ ಬೆಲೆ ಕೊಡಬೇಕು, ಇನ್ನು ಸಬ್ಸಿಡಿ ಕೊಡಬೇಕು, ಅವ್ರಿಗೆ ಈ ಒಂದು ಆರ್ಥಿಕ ದುಪ್ಪಟ್ಟಿನ ಕಾಲದಲ್ಲಿ ಬೆಳೆ ಬೆಳಲಿಕ್ಕೆ ಜೀವನ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ವಾಯ್ಸ್ ಅಲ್ಲಿ ರೈಸ್ ಮಾಡ್ಬೇಕು, ವಿಧಾನಸೌಧದಲ್ಲಿ ರೈಸ್ ಮಾಡ್ಬೇಕು, ಜಿಲ್ಲಾ ಪಂಚಾಯತಿನಲ್ಲಿ ರೈಸ್ ಮಾಡ್ಬೇಕು, ತಾಲೂಕು ಪಂಚಾಯತಿನಲ್ಲಿ ರೈಸ್ ಮಾಡ್ಬೇಕು, ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕು, ಜನರ ಸಮಸ್ಯೆನ. ಆ ಒಂದು ನಿಮ್ಮ ಪ್ರತಿನಿಧಿಯಾಗಿ ಅಂದ್ರೆ ನೀವೇ ಮಾತಾಡಿದಷ್ಟು ಲೆಕ್ಕಾಚಾರ. ಒಬ್ಬ MP ಕನಿಷ್ಠ ಪಕ್ಷ ಒಂದು 5 ರಿಂದ 6 ಲಕ್ಷ ಜನನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರ ವಾಯ್ಸ್ ಎಷ್ಟು ಜನಕ್ಕೆ? ಒಂದು ಮಾತು ಅವ್ರದ್ದು ಈಚೆಗೆ ಬಂತು ಪಬ್ಲಿಕ್ ಪರವಾಗಿ ಅಂದ್ರೆ 6 ಲಕ್ಷ ಜನ ಮಾತಾಡ್ದಂಗೆ. ಒಬ್ಬ MLA ಮಾತಾಡಿದ್ರೆ 1 ಲಕ್ಷದಿಂದ 1,20,000 ಜನ ಮಾತಾಡ್ದಂಗೆ. ಒಬ್ಬ ZP ಮೆಂಬರ್ ಮಾತಾಡಿದ್ರೆ 50 ರಿಂದ 60,000 ಜನ ಮಾತಾಡ್ದಂಗೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡಿದ್ರೆ 1,000 ಜನಸಂಖ್ಯೆ ಮಾತಾಡ್ದಂಗೆ. ಅಂದ್ರೆ ನಾವೆಲ್ಲ ಅವ್ರಿಗೆ ನಮ್ಮ ಹಕ್ಕನ್ನ, ನಮ್ಮ ಅಧಿಕಾರ ಕೊಟ್ಟಿದ್ದೀವಿ. ನೀವು ನಮ್ಮ ಪರವಾಗಿ ಮಾತಾಡಿ, ನೀವು ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಿ, ನೀವಂದ್ರೆ ನಾವಿದ್ದಂಗೆ, ಈ ಭಾವನೆಯಲ್ಲಿ ನಾವು ಅವನ್ನ ಸೆಲೆಕ್ಟ್ ಮಾಡ್ತೀವಿ. ಇದು ಎಚ್ಚರಿಕೆಯಲ್ಲಿ ನೀವು ಓಟ್ ಹಾಕ್ಬೇಕು. ಅದಾಗಲೇ ಸರ್ ಹೇಳಿದ್ರು, ಯಾವುದೇ ಒತ್ತಡಕ್ಕೆ ಜಾತಿ, ಮತ, ಧರ್ಮ ಈ ಯಾವುದನ್ನೂ ಲೆಕ್ಕಿಸದೆ ಯಾರು ಉತ್ತಮವಾಗಿದ್ದಾರೆ ಅವರಿಗೆ ಮತ ಹಾಕುವಂತ ಒಂದು ವಿಚಾರನ ನಾವು ಮಾಡಬೇಕು. ಜೊತೆಗೆ ಮತದಾನ ಹಕ್ಕು ನಾವು ಕಳ್ಕೊಂಡ್ರೆ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ನಾವು ಯಾರಿಗೆ ಬೇಕು ಹಾಕ್ಬೋದು, ಯಾರಿಗೆ ಹಾಕ್ತೀರ ಅಂತ ಯಾರು ಕೇಳಂಗಿಲ್ಲ. ನಂದು ಒಂದು ವರ್ಷದಿಂದ ಏನಾಗುತ್ತೆ ಅನ್ನಂಗಿಲ್ಲ. ನಂದು ಒಂದೇ ಮತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಬೋದು. ನಂದೊಂದೇ ಮತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಬೋದು. ನೀವು ದ ಪಿಲ್ಲರ್ ಆಫ್ ದಿ ಇಂಡಿಯಾಸ್, ನಮ್ಮ ಇಂಡಿಯಾದ ಒಂದು ಕಂಬಗಳು ನೀವು ಇವತ್ತು ಆಡಳಿತ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಬಹುದು, ನಿಮ್ಮ ಕೈಲಿದೆ. ನಾವು ಅಲ್ಲಿ ಅರ್ಧ ದಾಟಿದೀವಿ, ಸಾಹೇಬ್ರು ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಕೈಲಿದೆ, ನೀವು ಇದನ್ನ ನೋಡಿ. ಪ್ರತಿಯೊಂದು ಪ್ರತಿಜ್ಞಾವಿಧಿ ತುಂಬಾ ಅಚ್ಚುಕಟ್ಟಾಗಿ ಇದೆ. ಯೋಜನೆ ಮಾಡಿ ಕೂತ್ಕೊಂಡು 10 ಸರಿ ಓದಿ, ಗೊತ್ತಿಲ್ಲ ಅಂದ್ರೆ ನಿಮ್ ಟೀಚರ್ ಕೇಳಿ, ಇಲ್ಲ ನನ್ನ ಹತ್ರಕ್ಕೆ ಬನ್ನಿ ಹೇಳ್ಕೊಡ್ತೀನಿ. ಸೊ ನಿಮ್ಮಲ್ಲಿದೆ, ಯೋಚನೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಭಾರತ ದೇಶವನ್ನ ನಾವು ಯಾವುದೇ ರೀತಿಯಾಗಿ ಇನ್ನು ಮುಂದಕ್ಕೆ ಯಾರ ಕೈಗೂ ಕೊಡಬಾರ್ದು. ಸೊ ನಮ್ಮ ರಾಜಯ್ಯ ಸರ್ ಹೇಳ್ತಿದ್ರು, ಅಚ್ಚುಕಟ್ಟಾಗಿ ಹೇಳಿದ್ರು, ಅರ್ಥ ಮಾಡ್ಕೋಬೇಕು. ಹಿಂದೆ ಯಾವುದು ಸರ್ವಾಧಿಕಾರಿ ಪ್ರಭುತ್ವ ಇತ್ತು, ನಂತರ ನಮ್ಮ ರಾಜಗಳ ಪ್ರಭುತ್ವ ಬಂತು, ನಂತರ ಪ್ರಜಾಪ್ರಭುತ್ವ ಬಂತು. ನೋಡಿ, ನಾವೇ ಮಿರರ್, ಜಸ್ಟ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಯು ಆರ್ ಓಕೆ ಅಂತ ಅಂದ್ರೆ ಯು ಆರ್ ಓಕೆ ಅಂತ ಹೇಳುತ್ತೆ, ಐ ಆಮ್ ನಾಟ್ ಓಕೆ ಅಂತ ಹೇಳುತ್ತೆ. ಅದೊಂದು ಅರ್ಥ ಮಾಡ್ಕೊಳ್ಳಿ. ನೀನು ಸರಿಯಾಗಿ ಉತ್ತಮವಾಗಿ ಓಟನ್ನ ಯಾರಿಗೆ ಕೊಡಬೇಕು, ಯಾರನ್ನ ಮತವನ್ನ ಚಲಾಯಿಸಿ ಯಾರಿಗೆ ನನ್ನ ಹಕ್ಕನ್ನ, ನನ್ನ ಮತದ ಹಕ್ಕನ್ನ ನಾನು ಉಪಯೋಗಿಸ್ಕೊಂಡ್ರೆ ಒಂದು ಉತ್ತಮವಾದ ನಾಯಕತ್ವವನ್ನ ನಾನು ನಮ್ಮ ದೇಶಕ್ಕಾಗಿ ನಾನು ಚುನಾಯಿಸಿದ್ರೆ ನಮ್ಮ ದೇಶದ ಒಂದು ಭದ್ರತೆ, ನಮ್ಮ ಭದ್ರತೆ, ದೇಶ ಭದ್ರತೆ ಅಲ್ಲ, ನಮ್ಮನ್ನ ಭದ್ರತೆ ಮಾಡೋದೇ ದೇಶ ಭದ್ರತೆ. ಸೊ ಅದನ್ನ ಹೊರತುಕೊಂಡು ನಾವೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕು. ಮೊದಲೆಲ್ಲ ನಾವು 20 ವರ್ಷದಲ್ಲಿ ಎಲ್ಲ ಕೇಳೋರು, ನಾವು PRO ಆಗಿ ಪ್ರೆಸಿಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ಬೇಕಾರೆ ನನಗೆ ಯಾರು ಇಷ್ಟ ಇಲ್ಲ, ನಾನು ವೋಟ್ ಹಾಕ್ಲಿಕ್ಕಿಲ್ಲ, ಆ ಪ್ರೊಸೀಜರ್ ಮಾಡಿ ಈ ಪ್ರೊಸೀಜರ್ ಮಾಡಿ ಅಂತ. ನಂತರ ಒಂದು ನೋಟಾ ಅಂತ ಬಂತು. ನೋಟಾ ಈಸ್ ಎ ವೆರಿ ಗುಡ್ ಒಂದು ಕ್ಯಾಂಡಿಡೇಟ್. ನೋಟಾ ಇಸ್ ಆಲ್ಸೋ ಒನ್ ಆಫ್ ದ ಕ್ಯಾಂಡಿಡೇಟ್. ನಿಮ್ಗೆ ಯಾರು ಇಷ್ಟ ಆಗ್ಲಿಲ್ವಾ, ನೋಟಾ ಇದೆ, ನನ್ ಆಫ್ ದಿ ಅಬೌವ್ ಅಂತ. ನೋಟಾ ಇಂಗ್ಲಿಷ್ದು, ಯಾರು ಮೇಲಿನವ್ರು ಯಾರು ಇಲ್ಲ ಅಂತ. ತುಂಬಾ
ಪವರ್ಫುಲ್ ಪರ್ಸನ್. ನೋಟಾ ಇಸ್ ಎ ಪವರ್ಫುಲ್ ಪರ್ಸನ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.